ದಿಟವೆಂದು ನಚ್ಚಲು ಬೇಡ ಮಠದೊಳಗಿನ ಬೆಕ್ಕು ಬೆಕ್ಕು ಇಲಿ ಕಂಡೊಡನೆ ಪುಟ್ಟನೇರಿದಂತೆ ರಾಮನಾಥ ರಾಮನಾಥ ಅಂತ ಹೇಳಿದ್ರು. ಈ ಮಾತನ್ನೇ ಯಾಕೆ ಹೇಳಿದ್ರಿಪ್ಪ? ಯಾಕೆ ಈ ಮಾತು ಹೇಳಿದ್ರು? ಹೌದು, ಮಠದಾಗ ಗುರುಗಳಿಲ್ಲದಂತ ಸಮಯನ್ನ ಟೈಮನ್ನ ನೋಡಿಕೊಂಡು ಮಠದಾಗಿನ ಬೆಕ್ಕ ಏನು ಮಠದಲ್ಲಿ ಇರ್ತಕ್ಕಂತ ಒಂದು ಬೆಕ್ಕ ಆ ಗುರುಗಳಿಲ್ಲದಂತ ಒಂದು ಟೈಮನ್ನ ನೋಡಿಕೊಂಡು ಬೆಕ್ಕ ಸಿಂಹಾಸನದ ಮ್ಯಾಗೆ ಏರಿ ಕೂತ್ತಂದ್ರ ಏನಾಗ್ತದ್ರಿಪ್ಪ? ಆ ಸಿಂಹಾಸನ ದರ್ಬಾರ ಬೆಕ್ಕಿಗೆ ಎಂದೂ ದೊರಕುದಿಲ್ಲ ಅಂತ ಹೇಳಿ ಮಹಾತ್ಮರು ಹೇಳ್ಯಾರ. ಯಾಕೆ ದೊರಕುದಿಲ್ಲ ಅಂತ ನಾವು ಕೇಳ್ತೇವ್ರಿಪ್ಪ ನಿಮಗ. ಯಾಕೆ ದೊರಕುದಿಲ್ಲ? ಹೌದು, ಮಠದಾಗ ಗುರುಗಳಿಲ್ಲದಂತ ಟೈಮನ್ನ ಸಮಯನ್ನ ವೇಳೆಯನ್ನ ನೋಡಿಕೊಂಡು ಮಠದಲ್ಲಿರ್ತಕ್ಕಂತ ಬೆಕ್ಕ ಸಿಂಹಾಸನ ಮ್ಯಾಗೆ ಏರಿ ಕೂತಂದ್ರ ಆ ಸಿಂಹಾಸನ ಮುಂದ ಬೆಕ್ಕಿನ ಮುಂದ ಒಂದು ಇಲಿ ಅಡ್ಡ ಆಯ್ತಂದ್ರ ಆ ಬೆಕ್ಕ ಸಿಂಹಾಸನ ಕಿಮ್ಮತ್ತು ಕೊಡ್ಲಾರ ಇಲಿ ಮ್ಯಾಲ ಆಸೆ ಇಟ್ಟುಕೊಂಡು ಸಿಂಹಾಸನ ಬಿಟ್ಟ ಹೆಂಗ ತೆಳಗಿಳಿತದಲ್ಲ, ಹೌದು ಆ ರೀತಿದು ಮಾನವ ಅಂತ ಹೇಳ್ಯಾರ. ಹೌದ್ರಿಪ್ಪ. ಸೃಷ್ಟಿಕರ್ತ ಪರಮಾತ್ಮ ಕೈ ಮಾಡದ ಕರೆದಂದ್ರ ನಾವೆಲ್ಲಾ ಬಿಟ್ಟು ಸುಮ್ಮ ಬೆನ್ನತ್ತಿ ಹೋಗ್ಬೇಕಾಗ್ತದ್ರಿಪ್ಪ. ಈ ಮನುಷ್ಯ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬಂದ ನಡು ಹೋಗುವುದು ಬರೇ ಕತ್ತಲೆ 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 ಅಂತ ಹೇಳ್ಯಾರ. ಹೌದು, ಅದಕ್ಕೆ ಕೆಂಚಪ್ಪನ ಏನಾಯ್ತ್ರಿಪ್ಪ? ಇವತ್ತು ದಿವಸ ಮನುಷ್ಯಾಗ ಹುಟ್ಟುದು ಗೊತ್ತಿಲ್ಲ, ಸಾವುದು ಗೊತ್ತಿಲ್ರಿಪ್ಪ. ಇವತ್ತಿದ್ದವ್ ನಾಳೆ ಇಲ್ಲ, ನಾಳೆ ಇದ್ದವ್ ನಾಡ್ದಿಲ್ಲ. ಹೌದು, ಭಗವಂತ ಶರೀರಕ್ಕೆ 100 ವರ್ಷ ಆಯುಷ್ಯ ಕೊಟ್ಟಾನ. ನಾವು ಬದುಕಿ ತೋರಿಸ್ಬೇಕಾಗ್ಯದಲ್ರಿಪ್ಪ. ಎಲ್ಲಿ ತನ ಹನಿ ಬರ್ದ ಅಲ್ಲಿ ತನ ಅಟ್ಟೆ ನಮ್ದು ಅನ್ನದ ಋಣ ಇವತ್ತಿನ ದಿವಸ ದೇವ್ರ ಜಾತ್ರೆ ಋಣ ಇರ್ತೈತಿ. ಹೌದು, ಏನ್ರೆ ದೇವ್ರಿಗೆ ವಾದ ಮಾಡಿಸಿದ ಇನ್ನ 10 ವರ್ಷ ಬದುಕಾವನ ಅಲ್ಲಾಕ ಬರ್ತದ? ಬರಂಗಿಲ್ರಿಪ್ಪ. ಇಲ್ಲ. ಹೌದು, ನಮಗೆ ಎಲ್ಲಿ ತನ ಭಗವಂತ ಹನಿ ಬರ್ದ ನೋಡು ಅಲ್ಲಿ ತನ ನಾವು ಇರುವುದೇ ಇತ್ತಂದ್ರ ಹೌದು ಆ ಗುರುನಾಥನ ಸೇವಾ ಮಾಡಿ ಭಕ್ತಿದಿಂದ ಇವತ್ತಿನ ದಿವಸ ದುಡಿಬೇಕಾಗೈತಿ. ಹೌದು. ಯಾಕಪ್ಪ ಅಂತಂದ್ರ ಯಾಕ್ರಿಪ್ಪ? ಹುಟ್ಟುವುದು ಗೊತ್ತಿಲ್ಲ, ಸಾವುದು ಗೊತ್ತಿಲ್ರಿಪ್ಪ. ಇದ್ರ ಎಷ್ಟೋ ನಾವು ತಪ್ಪುಗಳನ್ನ ಮಾಡ್ತೇವಿ, ಸರಿಗಳನ್ನ ಮಾಡ್ತೇವಿ. ಹೌದಾ? ಇಂತ ಒಂದು ಬೀರ ದೇವರನ್ನ ಜಾತ್ರೆಯನ್ನ ಮಾಡಿ ಅಲ್ಲಿ ದುಡುಕೊಂಡು ಇವತ್ತಿನ ನಾವು ಮಾಡಿರ್ತಕ್ಕಂತ ಪಾಪ ಕಳಿಬೇಕಾಗ್ಯದ ನನ್ನ ಆತ್ಮೀಯ ಬಂಧುಗಳೇ. ಹೌದು, ಇರ್ಲಿ ಬಹಳ ಮಾತಾಡೋದು ಬೇಡ. ಯಾಕೋ ಹಾಡಿಕೆ ಕೇಳುವ ಹವ್ಯಾಸ ಬಾಳ ಐತ್ರಿಪ್ಪ. ಹಿಂದಿಗಡೆ ನಿಮ್ಮ ಮಾಸ್ತರ್ದೇನು ಕಿಟಕಿಟಿ ಅನ್ನಬಾರ್ದು. ಹೌದು, ನಮ್ಮ ಒಳ್ಳೆ ಶ್ರೇಷ್ಠ ಕಲಾವಿದರಾಗಿರ್ತಕ್ಕಂಥವ್ರು ಹೌದಾ ನಮ್ಮ ಶಿವಣ್ಣ ಮಾಸ್ತರ್ ಅವರು ಏನ್ ಮಾಡ್ಯಾರಿಪ್ಪ? ದೈವದ ಅಪ್ಪಣೆಯನ್ನ ತಗೊಂಡು ಯಾಣ ಒಂದಿಟ್ಟೆ ಗಬ್ರಪ್ಪ ಏನ್ ದಾಂಡಿ ಮಾಡತ್ತೀರಿ? ಸುಮ್ಮ ಆಡೋನೇನು? ಓಕೆ, ಒಟ್ಟು ಶಾಂತ ಕುಂಟ್ರಪ್ಪ, ಏನ್ ದಾಂಡಿ ಮಾಡಿ? ನಾ ಏನ ಭಾಳ ಮಾತಾಡಲ್ರಿ, ದಯವಿಟ್ಟು ಶಾಂತತೆ ಕಾಪಾಡ್ರಿ. ಸಂಯೋಗ ಮತ್ತು ವಿಯೋಗ ಅನ್ನೋದು 2 ಸುಂದರವಾಗಿರ್ತಕ್ಕಂಥ ವಿಷಯಗಳನ್ನ ಇಲ್ಲಿ ಪ್ರತಿಪಾದನೆ ಮಾಡ್ಯಾರಿಪ್ಪ. ತೊರವಿ ಕಲಾ ಸಂಘ ಯಾವ್ದು ಹಿಡ್ಕೋದ ಬಿಟ್ಟಿದ ವಿಷಯ ಬೆಳೆಸ್ತೇವಂತಕ್ಕಂತ ಮಾತನ್ನ ಹೇಳ್ಯಾರಿಪ್ಪ. ಅವರು ಮಾತನ್ನ ಹೇಳ್ಯಾರ. ಹೌದು, ಸಂಯೋಗ ವಿಯೋಗ. ಹೌದು, ಇದ್ರ ಅರ್ಥ ಏನ್ರಿಪ್ಪ? ಸಂಯೋಗ ಅಂದ್ರ ಕೂಡಿ ಬಾಳುವುದು, ವಿಯೋಗ ಅಂದ್ರ ಅಗಲುದು. ಹ್ಯಾಂತಿನ ಲಗ್ನ ಮಾಡ್ಕೊಂಡ್ ಕಿಸಿನ ಅಗಲುದು. ಹ್ಯಾಂತಿನ ಲಗ್ನ ಮಾಡ್ಕೊಂಡ್ ಹ್ಯಾಂತಿನ ಬಿಟ್ಟು ಅಗಲುದು. ನಮಗೆ ಡೈವರ್ಸ್ ಕೊಡ್ತಾರ್ರಿಪ್ಪ. ಯಾಕಪ್ಪ ಅಂತಂದ್ರ ಯಾಕ್ರಿಪ್ಪ? ಸಂಯೋಗ ಇದು ಕೂಡುದು, ವಿಯೋಗ ಅಗಲುದು ಅಂದ್ರ ಬಿಟ್ಟು ಇವತ್ತಿನ ದಿವಸ ಏನೇನು ಪವಾಡಗಳನ್ನ ಮಾಡ್ಯಾರ, ಇನ್ನ ಕೂಡಿದ್ದು ಏನು ಸಾಧಿಸ್ಯಾರ. ಹೌದಾ? ಅನ್ನೋದು 2 ಸುಂದರವಾಗಿರ್ತಕ್ಕಂಥ ವಿಷಯಗಳನ್ನ ನಮ್ಮ ಇಂಗ್ಲೇಶ್ವರ ಕಲಾ ತಂಡ ಇಟ್ಟಾರ. ಹೌದು, ನಮಗೆ ಯಾವ್ದಪ್ಪ ಅಂತಂದ್ರ ಯಾವ್ದ್ರಿಪ್ಪ? ಸಂಯೋಗ ಅನ್ನೋದು ನಮ್ಮದೈತಿ. ಅಂದ್ರ ಕೂಡುದು ನಮ್ಮ ಪಾರ್ಟಿ ಇರ್ಲಿ. ಕೂಡಿದಿಂದ ಏನು ಸಾರ್ತೈತಿ, ಸ್ವಾರ್ಥಕ್ಕದ. ಇನ್ನ ಕೂಡಿ ಬಾಳದವ್ರು ಯಾರದಾರ? ಈಗ ಹೇಳಿದ್ನಿ ಇನ್ನಾಗ ಒಂದು ಮಾತ. ಏನ್ರಿಪ್ಪ? ಯಾಕಪ್ಪ ಅಂತಂದ್ರ ಅಗಲುದಂದ್ರ ಬಾಳ ಇಷ್ಟ ಕಾಣ್ತದ ನಿನಗೆ. ಬಾಳ ಅಗಲುದ್ರಿಪ್ಪ. ಯಾಕಪ್ಪ ಅಂತಂದ್ರ ಲಗ್ನ 6 ತಿಂಗಳಾಗದ ಅವ್ವ ಅಪ್ಪನ ಹೊರಗೆ ಹಾಕಿ ಮಗ ಹ್ಯಾಂತಿ ಜೋಡಿ ಇರ್ಬೇಕಂದ. ಇಲ್ರಿಪ್ಪ, ನಾನು ಹ್ಯಾಂತಿ ಬಾಳ ದಗದ ಹತ್ತಲತ್ತಾರ ಮನ್ಯಾಗ, ಅದಕ್ಕೆ ಅಗಲಿಸ್ಬೇಕತ್ತ ನಾ ಪಾಟನೆ ಕಡೆಕಾಗಬೇಕು ಅನ್ನೋ ಲೆಕ್ಕದಾಗದನೆ. ಹಂಗಲ್ಲ. ಹೌದಾ? ಕೂಡಿ ಬಾಳಿದರ ಸ್ವರ್ಗದಾನ ಸುಖ ಇಲ್ಲೇ ಸಿಗತೈತಿ ಅಂತ ಹೇಳ್ಯಾರ.
ಹಿಂಗತಿರಿ ಹಾ ಅಗಲಿದ್ರ ಗಂಡ ಹೆಂಡತಿ ಬೇಕಾದ ಮಾಡ್ಕೊಂಡ್ ತಿನ್ಬೋದ ಅಂತೇಳಿ ನಾ ಆತನ್ರಿಪ್ಪ. ಇದ್ರ ಎಂದೂ ಇವತ್ತಿನ ಸುಖ ಸಿಗಲ್ಲ. ಆಹಾ ಸ್ವರ್ಗದ ಬಾಕ್ಲು ತೆರೆದಿರಲ್ಲ ಅವ್ರಿಗೆ. ತರ್ದಿರಲ್ಲ ಕೂಡಿ ಬಾಳಿದ್ರ ಸ್ವರ್ಗಕ್ಕೆ ಹೋಗ್ಬೇಕು ಅತ್ತಾರಲ್ಲ. ಅದ ಸ್ವರ್ಗನೇ ಭೂಮಿ ಮ್ಯಾಗ ಭಗವಂತ ಸೃಷ್ಟಿ ಮಾಡ್ಯಾನ ಅಂತ ಸಮಾಧಾನಕ್ಕೆ ನನ್ನ ಆತ್ಮೀಯ ಬಂದು. ಹೌದು ಕರೆಯದ್ರಿಪ್ಪ ಮಾತಾ ಕರೆಯದ. ಯಾಕ್ರಿಪ್ಪ ಸತ ನಮ್ಮ ಕಾಕ ಕೂತಾನ. ಕಾಕಾಗಿ ಗಂಡಸ ಮಕ್ಕಳದ ಅದಾರ. ಏನೋ ವಯಸ್ಸಿಗೆ ಬಂದ್ರು 25-26 ವಯಸ್ಸಿಗೆ ಬಂದ್ರು. ಹೌದು ವಯಸ್ಸಿಗೆ ಬಂದ ಬಳಕ ಕಾಕ ಊರು ತಿರುಗಾಡಿ ಹೆಣ್ಣು ತೆಗದ. ತೆಗಿತಾರಲ್ರಿಪ್ಪ. ಹೆಣ್ಣು ತೆಗೆದ ಅಲ್ಲಿ ಇಲ್ಲಿ ರೊಕ್ಕ ತೆಗೆದು 4-5 ಲಕ್ಷ ರೂಪಾಯಿ ಖರ್ಚು ಮಾಡಿ ದಾಮ್ ದುಮ್ ಅಂತ ಹೇಳಿ ಲಗ್ನ ಮಾಡಿದ್ರು. ಹೌದು ಲಗ್ನ ಮಾಡಿ ಸಸಿನ ಮನಿಗೆ ಕರ್ಕೊಂಡು ಬಂದ ಕಾಕ ಹೇಳ್ತಾರ ಏನತ್ತ. ಹಿರಿಯರು ಹೇಳ್ತಾರ ಏನತ್ತ. ನೋಡುವ ನಾವಂತ್ರ ಬಹಳ ಕಷ್ಟದಾಗ ಬಂದೇವಿ. ಇವತ್ತು ನಮ್ಮ ಮಕ್ಕಳು ನಿನ್ನ ಉಡಿಯಾಗದಾರ ಅದಾರ ಅಂದ್ರೆ ಹೆಣ್ತಿನೂ ಇವತ್ತಿನ ಅವ್ರಿಗೆ ದೇವ್ರ ಇದ್ದಂಗೆ ಈಗಿನ ವಾತಾವರಣಕ್ಕೆ. ಯಾಕ್ರಿ ಕಕ್ಕ ಕರೆಯದ್ರಿಪ್ಪ. ಕಿವಿ ತುಂಬವ್ರು ಮತ್ತೆ ಇರೋರಿಲ್ಲ. ಹೌದು ಅದಕ್ಕೆ ಇವತ್ತಿನ ಚಂದಾಗೆ ಕೂಡಿ ನಾವ್ ಇರುತ್ತಾನ ನೀವು ನಮ್ಮ ಜೋಡಿ ಬಾಳೆ ಮಾಡ್ರಿ ಅಂತ ಹೇಳಿ ತವ್ರ ಮನ್ಯಾಗೂ ಹೇಳಿ ಕಳಿಸ್ತಾರ. ಈ ಕಡೆ ಗಂಡನ ಮನ್ಯಾಗ ತಂದಿ ತಾಯಿನೂ ಹೇಳ್ತಾರಿಪ್ಪ. ಹೇಳ್ತಾರ 6 ತಿಂಗಳು ಹೋಗಾನ ಚಾಲು ಆಗ್ತಾವ ನೋಡ್ರಿ ಕಿವ್ಯಾಗ ಓದ್ಲಾಕ. ಮಾಮ ಹಿಂಗಂದ್ರಿ ಹಿಂಗ ಅಂದ್ಳು. ನಾವ್ ಹೊರಗ್ ಹೋಗುಣ್ರಿ, ನಾವ್ ಕಡ್ಯಾಕ ಆಗುಣ್ರಿ. ಇಬ್ರೇ ಗಂಡ ಹೆಂಡತಿ 2 ರೊಟ್ಟಿ ಮಾಡ್ಕೊಂಡ್ ಕಾಮ್ ಹೊಡ್ಕೋತಿರುನು. ಯಾಕ ಹಿರಿಯರ ಮಾತು ಯಾಕೆ ಕೇಳ್ಬೇಕು? ಯಾಕ್ರಿಪ್ಪ ಹಿರಿಯರ ಹಾಡಿದ ಮಾತು ಉಸಿ ಹೋಗುದಿಲ್ಲ. ಈ ಸದ್ಯಕ್ಕೆ ತೆನಿ ಕೂಡಿದ್ರ ರಾಶತ್ತ. ರಾಶಿ. ಹೌದು ಹನಿ ಹನಿ ಕೂಡಿದ್ರ ಹಳ್ಳ ಹಳ್ಳ ಕೂಡಿದ್ರ ಡೋಣಿ ಕೂಡಿದ್ರ ಹೊಳಿ ಕೂಡಿದ್ರ ಸಮುದ್ರ ಕೂಡಿ ಬಾಳಿದ್ರ ಹಿಂಗ ಅರ್ಥ ಐತಿ. ಹೌದ್ರಿಪ್ಪ. ಮತ್ತ ಅಗಲದೇವಂದ್ರ ಎಂದೂ ಆಗಲ್ಲ. ಇಬ್ರು ಗಂಡಸ ಮಕ್ಕಳು ಜಗಳಾಡಿ ಹೊಡೆದಾಡಿ ನಾವೊಂದು ಮನ್ಯಾಗ ನೀವೊಂದು ಮನ್ಯಾಗ ಆದ್ರೆ ಬ್ಯಾರೆ ಆದಿದ್ದೇನ್ರಿ ಇದು ಆಗ್ತದೇನ? ಆಗಲ್ರಿಪ್ಪ. ಆಗುದಿಲ್ಲ. ಹೌದು ಕೂಡಿದ್ದೇವಪ್ಪ ಅತ್ರ 4 ಲಕ್ಷ 8 ಲಕ್ಷ ಇದ್ರು ಸಾಲ ಮುಟ್ತೈತಿ, ತೀರಿ ಹೋಗುತ್ತೈತಿ. ಹೌದು ಅದೇ ಬ್ಯಾರೆ ನೀ 4 ಲಕ್ಷ ತಗೋ ಮಗನ, ನೀ 4 ಲಕ್ಷ ತಗೋ, ಹೊಲ ತಂದಿ ತಾಯಿ ಹೆಸರು ಇರ್ಲಿ ಅಂತೇಳಿ ಹಿರಿಯರ್ ನ್ಯಾಯ ಮಾಡ್ತಾರ. ಸರ್ ಇಲ್ಲೊಂದ್ ಮಾತು ಕೇಳ್ತೇನ್ರಿ. ಏನ ಹಿರಿ ಮಗನ ಕಾಯ ಕಾರ್ಬಾರ್ ಇರ್ತದ, ಅವ್ ಗಂಟು ಮಾಡ್ಕೊಂಡ್ರೆ ಹೆಂಗ್ರಿ? ತಂದಿ ತಾಯಿ ಇರುತ್ತಾನ ಯಾರು ಗಂಟು ಮಾಡ್ಕೊಳಲ್ಲ. ಹೌದು ಹುಚ್ಚ ಕಲ್ಪನಾ ಐತಿ. ಹೌದು ಇನ್ನ ವಿಯೋಗ ಅಗಲೂದೈತಿ ಅವ್ರದ್ದು. ಹೌದು ಯಾಕಪ್ಪ ಅಂತಂದ್ರ ಅಗಲೂದ್ ಅನ್ನೋದು ಬಹಳ ಸುಮಾರ ಅದ. ಹೆಂಗ್ರಿಪ್ಪ? ರಾಮನ ಹೆಂಡತಿ ಸೀತಾದೇವಿನ ಹೊತ್ತುಕೊಂಡು ಹೋದ ರಾವಣ. 10 ತಲಿ ರಾವಣ. ಹೌದು ಎಲ್ರಿಪ್ಪ? ಲಂಕಾ ಪಟ್ಟಣದಾಗ ಮುಚ್ಚಿಟ್ಟ ಹೌದಾ? ಸೀತಾದೇವಿನ ರಾವಣ ಹೊತ್ತುಕೊಂಡು ಹೊಂಟಲ್ರಿಪ್ಪ. ಅವಾಗ ಸೀತಾದೇವಿ ಏನ್ ಮಾಡ್ತಾಳ್ರಿಪ್ಪ? ನನ್ನ ಕೂನ ಹಿಡಿದು ನನ್ನ ಕೂಡ್ಲಿ ನನ್ನ ಕರ್ಕೊಂಡು ಹೋಗ್ಲಿ ಅಂತೇಳಿ ಸೀತಾದೇವಿ ಕಿವ್ಯಾನ ಕೊಳ್ಳಾನ ಚೈನಾ ಕಾಲಾಗ ಕಾಲುಂಗ್ರ ಹಾದಿಗೊಟ್ಟ ಒಕ್ಕೊತ್ ಹೋಗಿದ್ದು. ಹೌದು ಏನು ನನ್ನ ಕೂನ ಹಿಡಿದು ಬರ್ತಾರ ಹೇಳಿ ಕಿವ್ಯಾನ ಕೊಳ್ಳಾನ ಚೈನಾ ಕೈಯಾನ ಉಂಗುರ ಕಾಲಾನ ಕಾಲುಂಗ್ರ. ಹೌದು. ಅವಾಗ ರಾಮ ಲಕ್ಷ್ಮಣ ಇಬ್ರು ಕೂಡಿ ಹಾದಿಗೊಟ್ಟು ಹೊಂಟಾಗ ಏನ್ ಹಾಕದ್ರಿಪ್ಪ? ಅವಾಗ ಅತಾತ್ 4 ಹೆಜ್ಜೆ ಹೋಗನ ಸೀತಾದೇವಿದ ಕಿವ್ಯಾನ ಸಿಗತೈತಿ. ಹೌದು. ಅವಾಗ ಕೇಳ್ತಾನ ರಾಮ, ಏನತ್ತ? ಲಕ್ಷ್ಮಣ ನಿಮ್ಮ ಅತ್ತಿಗೆವೇನು ತಂದಾಗ ಅವಾಗ ಏನತ್ತಾನ್ರಿಪ್ಪ ಲಕ್ಷ್ಮಣ? ಅವಾಗ ಲಕ್ಷ್ಮಣ ಹೇಳ್ತಾನ, ಏನತ್ತ? ಇವು ನಮ್ಮ ಅತ್ತಿಗೆವನು ನನಗ್ ಗೊತ್ತಿಲ್ಲ ಅಂತ ಹೇಳ್ತಾನ. ಹೌದು. ಮುಂದಿನ 4 ಹೆಜ್ಜೆ ಹೋಗಾನ ಏನು ಸಿಗತೈತಿ? ಏನ್ರಿಪ್ಪ? ಕೊಳ್ಳಾನ ಚೈನ್ ಸಿಗತೈತಿ. ಹೌದು. ಲಕ್ಷ್ಮಣ ಇವು ನಿಮ್ಮ ಅತ್ತಿಗೆದೇನೋ ಚೈನ್ ಅಂತ ಕೇಳ್ತಾನ. ಅವಾಗ ಏನ್ ಹೇಳ್ತಾರಿಪ್ಪ? ಇವು ನನಗ್ ಗೊತ್ತಿಲ್ಲ ಅಂತ ಹೇಳ್ತಾನ. ಹೌದು. ಮುಂದೆ ಹತ್ತತ್ ಹೋಗಾನ ಕೈಯಾಂದೇನೋ ಉಂಗ್ರ ಹೆಬ್ಬಟ್ನಂದ ಉಂಗ್ರ ಸಿಗ್ತೈತಿ. ಹೌದು. ಇದು ನಿಮ್ಮ ಅತ್ತಿಗೆವೇನು ಲಕ್ಷ್ಮಣ ಅಂತೇಳಿ ರಾಮ ಕೇಳ್ತಾನ. ಅವಾಗ ಏನ್ ಹೇಳ್ತಾರಿಪ್ಪ? ಇದೂ ನನಗ್ ಗೊತ್ತೇ ಇಲ್ಲ ಅಂತ ಹೇಳ್ದ. ಹೌದು. ಮುಂದ ಹತ್ತತ್ ಹೋಗಾನ ಕಾಲುಂಗ್ರ ಕೇಳ್ತಾನ. ಹೌದಾ? ಲಕ್ಷ್ಮಣ ಇದು ಕಾಲುಂಗ್ರ ನಿಮ್ಮ ಅತ್ತಿಗೆದೇನೋ ಅಂತ ಕೇಳಾನ. ಅವಾಗ ಏನ್ ಹೇಳ್ತಾನ್ರಿಪ್ಪ? ಅವಾಗ ಲಕ್ಷ್ಮಣ ತಮ್ಮಿದ್ದವ ರಾಮಗೆ ಹೇಳ್ತಾನ, ಏನತ್ತ? ಹೌದನ ಇವು ನಮ್ಮ ಅತ್ತಿಗೆವೇ ಅಂತೇಳಿ ಹೇಳ್ತಾನ. ಹೌದು. ರಾಮ ಸಂಶಯ ಪಟ್ಟ ಸಿಟ್ಟಿ ಗೆದ್ದು ಕೇಳ್ತಾನ,
ಕೇಳ್ತಾನ. ಏನತ್ತ? ಕಿವ್ಯಾನ ಕೇಳಿದ್ನಿ ಇಲ್ಲಂದಿ, ಕೊಳ್ಳಾಂದ ಕೇಳಿದ್ನಿ ಇಲ್ಲಂದಿ, ಕೈಯಾನ ಉಂಗ್ರ ಕೇಳಿದ್ನಿ ಇಲ್ಲಂದಿ, ಇದ್ರು ಇಲ್ಲಂದಿ, ಕಾಲಾಗ ಕಾಲು ಬೆಳೆಲು ಇವತ್ತಿನ ಉಂಗ್ರ ಯಾಕ ಕೂನ ಹಿಡಿದಿನಿ ಅಂತೇಳಿ ಸಂಶಯ ಪಟ್ಟ ರಾಮಗ ಸಿಟ್ಟಿಗೆ ಹೇಳ್ತಾನ. ರಾಮ ಲಕ್ಷ್ಮಣಗ ಏನತ್ರಿಪ್ಪ? ಅವಾಗ ಲಕ್ಷ್ಮಣ್ ಹೇಳ್ತಾನ, ಏನತ್ತ? ಯಪ್ಪ ತಂದೆ ರಾಮ, ಇವತ್ತಿನ ದಿವಸ ನನ್ನ ಅತ್ತಿಗೆ ದೇವಿ ಮುಖನೇನ ಎಂತದೈತಿ ನೋಡಿಲ್ಲ ಇನ್ನೂವರೆಗೆ ನೋಡಿಲ್ಲ. ಆಕಿನ ಪಾದ ದರ್ಶನ ಕಾಲು ಬಿದ್ದೊಳಗೆ ಕಾಲುಂಗ್ರ ಮೇಲೆ ಅಟ್ಟೆ ನನ್ನ ನೆದರದ ಆಕಿನ ಮುಖಾನೇ ನೋಡಿಲ್ಲ ಅಂತ ಹೇಳಿಬಿಟ್ಟ ಲಕ್ಷ್ಮಣ. ಅವಾಗ ಯಪ್ಪ ನಿನಗೆ ಶರಣ, ನಿನ್ನಂತ ತಮ್ಮ ನನಗೆ ಎಂದೂ ಸಿಗಲ್ಲ ಅಂತ ಹೇಳಿಬಿಟ್ಟ. ಹೌದು ಕರೆ ಅದ್ರಿಪ್ಪ ಮಾತಾ. ಯಾಕ್ರಿಪ್ಪ? ಕೂಡಿ ಬಾಳ್ಯಾರ ಅವರು. ಹೌದು. ಜಗಳಿತ್ತಂದ್ರ ಆಗಲಿ ಹೋಗಿದ್ರಿಪ್ಪ, ಅಲ್ಲೇ ಹತ್ತಿ ಬಿಡ್ತಿತ್ತು. ಹೌದು. ಯಾಕಪ್ಪ ಅತ್ರ ಕೂಡಿ ಬೇಡ ಅಂತ ನಂಬಿಕೆ ರಾಮನ ಮ್ಯಾಗ ಲಕ್ಷ್ಮಣ ಇತ್ತು, ಲಕ್ಷ್ಮಣ ಮ್ಯಾಗ ರಾಮನ್ ಇತ್ತು. ಹೌದು. ಹೊಳ್ಳಿ ಸೀತಾದೇವಿ ಏನ್ ಮಾಡಿಳು? ಏನ್ ಮಾಡಿಲ್ರಿಪ್ಪ? ಹೊಳ್ಳಿ ರಾಮನ್ ಅಂತೇಳಿ ಬಂದು ಜಗತ್ತಿನಾಗ ಈ ಸದ್ಯಕ್ಕ ಕೀರ್ತಿ ಉಳಿದೈತಿ. ಹೌದು. ಎದರ ಸಂಬಂಧ? ಕೂಡಿ ಬಾಳರದಿಂದ. ಹೌದು. ಇನ್ನು ಅಗಲುದೈತಿ ನೋಡು. ಅಗಲುದ ಹೆಂಗ್ರಿಪ್ಪ? ಅದು ಅಗಲುದ್ರ ಎಂದೂ ಸುದ್ದ ಆಗಲ್ಲ. ಸುದ್ದ ಆಗಲ್ಲಲ್ರಿಪ್ಪ. ಅದು ಮಗ ಮೊದಲೇ ಮನಿ ಬಿಟ್ಟು ಹೊರಗೆ ಹೋಗಬಾರ್ದು, ಹೋದಂದ್ರ ಕೆಟ್ಟ ಅನ್ನೋದು ಮನ್ಯಾಗ ಬಾರ್ದು ಗಾಳೆ ಮಾಡಿ ಹೇಳತ್ತಾರಿಪ್ಪ. ಅವ್ರು 4 ಮಂದಿ ಕಟ್ಟಿ ಕೂತಿರ್ತಾರ ಹಿರಿಯರು. ತಿಳ್ಕೊಬೇಕಾಗ್ಯದ. ಹೌದು. ಒಂದು ಪ್ರಶ್ನೆ ಕೇಳ್ಯಾರ ಅವ್ರು. ಏನ್ರಿಪ್ಪ? ರಾಮಾಯಣ ಒಳಗ. ಹೌದು. ದುರ್ಯೋಧನನ ಹೆಂಡತಿ ಯಾರು? ಯುದ್ಧಕ್ಕೆ ಹೋದ್ರು. ಹೌದು. ದುರ್ಯೋಧನನ ಹೆಂಡತಿ ಬಾಳ ಶಾರ್ಟ್ಕಟ್ನಾಗ ಮುಗಿಸೋನ್. ಯಾಕಪ್ಪ ಅಂದ್ರೆ ಬಾಳ ನಾವು ಹೇಳ್ಕೊತ ಹೋದ್ರೆ ವಾಜ್ಯ ಆಗಿ ಬಿಡ್ತದ. ಅದು ವಾಜ್ಯ ಆಗ್ತದ್ರಿಪ್ಪ. ಬಾಳ ಅವ್ರಿಗೆ ವಾಜ್ಯ ಆಗ್ಬಾರ್ದು, ಕೂತ್ ಕೇಳೋರ್ಗಿ. ರಥದ ನಮ್ಮನ್ನು ಇಳಿಸ್ತಾರಂದ್ರಿ. ಹಂಗ್ಯಾಂಗ್ರಿ ನಮ್ಗೆ ಬೇಡದ ರೊಕ್ಕ ಕೊಟ್ರಿ ನಮ್ನ ಇಳಿಸಿದ್ರ ಮತ್ತೆ ಹಂಗ ಯಾಕಪ್ಪ ಆಕತ್ತಂದ್ರ. ಹೌದು. ಇರ್ಲಿ. ಯಾಕಪ್ಪ ಅಂತಂದ್ರ ಏನ ಪ್ರಶ್ನೆ ಕೇಳ್ಯಾರ. ಹೌದು. ಇರ್ಲಿ, ನಮಗೂ ಅಷ್ಟ ತರಕಾಗಿಲ್ಲ. ಹೌದು. ಇರ್ಲಿ. ಇನ್ನು ನಾವೊಂದು ಏನ ಕೇಳೋಣ. ಏನ್ರಿಪ್ಪ? ದಶರಥ ರಾಜ ಅಂತ. ಹೌದು, ಕರೆಕ್ಟ್. ದಶರಥ ರಾಜನ ಹೆಂಡತಿ ಯಾರು ಕೆಂಚಪ್ಪನ? ಯಾರಿಪ್ಪ? ಇವತ್ತಿನ ದಿವಸ ಹೌದು ಯುದ್ಧಕ್ಕೆ ದಶರಥ ರಾಜ ಹೋದ. ಮಂಡೋದರಿನ ಕರ್ಕೊಂಡು ದಶರಥ ರಾಜ ಯುದ್ಧಕ್ಕೆ ಹೋದ. ಹೌದು. ಹೋಗುವಂತ ಟೈಮದೊಳಗ ತಿರುಗುವಂತ ಚಕ್ರ ಏನ್ ಹಾಕದ್ರಿಪ್ಪ? ಕಟ್ಟಿಗೆದ ಹಾಕಿದ್ರು ಮುರಿತು. ಹೌದು. ಕೆಬ್ಬಣದ ಹಾಕಿದ್ರು ಮುರಿತು. ಆ ಮಂಡೋದರಿ ಬಟ್ಟಿಟ್ಟು ಇವತ್ತಿನ ಚಕ್ರ ನಿರ್ಸ್ಯಾಳ. ಹೌದು. ಆಕಿಗೆ ಯಾರದ ಆಶೀರ್ವಾದದ ಅಂತ ಕೇಳ್ಯಾರಿಪ್ಪ. ಕೈಕೆ. ಇರ್ಲಿ. ಯಾಕಪ್ಪ ಅಂತ ನಮ್ದು ಒಂದಿಟ್ಟು ಆ ಕಡೆ ಹೋಗಿದೇವಿ. ಹೌದು. ಆ ಕೈಕೆ ಹೆಬ್ಬಟ್ಟು ಹಾಕ್ಯಾಳ. ಹೌದು. ಆಕಿ ಹೆಬ್ಬಟ್ಟು ಹಾಕುವ ಅಂತ ಒಂದು ಶಕ್ತಿ ಇರ್ಬೇಕಾದ್ರ ಹೌದು ಯಾರ ಆಶೀರ್ವಾದ ಐತಿ ಅಂತಕ್ಕಂತ ಮಾತು ಕೇಳ್ಯಾರಿಪ್ಪ. ನಮ್ಮ ಒಳ್ಳೆ ಹಿರಿಯ ಕಲಾವಂತರು ಕೇಳ್ಯಾರ. ಹೌದು. ಯಾರ್ದಪ್ಪ ಅಂತಂದ್ರ ಯಾರ್ದ್ರಿಪ್ಪ? ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದ ಅವರಿಗಿತ್ತು, ಆ ಹೆಣ್ಣು ಮಗಳಿಗಿತ್ತು. ಹೌದು. ಅಂತ ಒಂದು ಎಟ್ಟ ಕೆಬ್ಬಣ ಹಾಕಿದ್ರು ಕಟ್ಟಿ ಹಾಕೋನಿಲ್ಲ. ಆಕಿ ಬರೇ ಬಟ್ ಹಾಕಿ ನಿಂದ್ರಿಸಿ ಜಗತ್ತಿನ್ಯಾಗ ಹೆಸರು ಉಳಿಸ್ಯಾರ. ಇದು ಅಲ್ಲ ಅಂದ್ರೆ ಮುಂದಿನ ಸಂಧಿಗೆ ವಿವರ ಮಾಡಿ 4 ಮಂದಿಗೆ ತಿಳಿಸ್ರಿ, ಹೇಳ್ತಾರಿಪ್ಪ. ಇದು ತಪ್ಪದ ನಿಮ್ಮದು ತೊರವಿದವ್ರ, ಇದು ಹಿಂಗೈತಿ ಅಂತೇಳಿ ಹೇಳ್ತಾರಿಪ್ಪ. ಅವ್ರು ಹೇಳ್ಬೇಕು. ಎಲ್ಲ ನಮಗ್ ಬರ್ತದ ಅಂತ ಹೇಳಕ್ ಬರುದಿಲ್ಲ. ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಾಳಿಲ್ಲ, ಬಲ್ಲವರು ಇದ್ದರೂ ಕೂಡ ಸಾಹಿತ್ಯದ ಬಲ ಎಲ್ಲರಲ್ಲಿ ಇಲ್ಲ ಸರ್ವಜ್ಞ ಅಂತ ಹೇಳ್ಯಾರ. ಹೌದು. ಇನ್ನು ಸರ್ದೋಡಿ ಸಂಘದವ್ರು ಹೌದು ನಮಗೊಂದು ಹಂಗ ಕೇಳ್ಯಾರಲ್ಲ, ನಾವು ಒಂದು ಹಂಗ ಕೇಳಬೇಕಾಗ್ಯಾವ. ಕೇಳ್ರಲ್ರಿಪ್ಪ. ಇವತ್ತಿನ ದಿವಸ ಹೌದಾ ಕಾಶಿಗೆ ಹೋಗ್ಬೇಕಾದ್ರೆ ಸಾಕಷ್ಟು ಘಾಟ್ಗಳು ಹತ್ತಾವು. ಎಷ್ಟ್ ಹತ್ತಾವು? ಬೇಸಿ ಹತ್ತಾವ್ರಿಪ್ಪ. ಒಂದ್ 3-4 ಹತ್ತಿರ್ಬೇಕು. 3-4 ಮಗನ ಒತ್ತೆಟ್ ಹತ್ತಾವ್ರಿಪ್ಪ. ಗೊತ್ತಿದ್ರ ಅನ್ಬೇಕ. ಹೌದು. 3-4 ಒಂದು ಟ್ಯಾಕಿ ಗಟ್ಟಲೆ 1 ಕಿಲೋ ಗಟ್ಟಲೆ ಅಲ್ಲ. ಹೌದು. ಕಾಶಿಗೆ ಹೋಗಬೇಕಾದ್ರ 40-41 ಘಾಟ್ ಹತ್ತಾವ್. ಹೌದು. ಇದ್ರಾಗ ಏನು ಕೇಳಬೇಕಾಗ್ಯದ? ಕಾಶಿ ಜಾತ್ರೆ ಮಾಡತ್ ಹೇಳ್ಯಾರ. ಹೌದು. ಏನು ಕಾಶಿ ಜಾತ್ರೆ ಮಾಡತ್ ಹೇಳ್ಯಾರ. ಆ 41 ಘಾಟ್ನ್ಯಾಗ ಫಸ್ಟ್ನೇ ಘಾಟ್ ಯಾವ್ದದ? ಲಾಸ್ಟಕ್ ಮುಕ್ತ ಘಾಟ್ ಯಾವ್ದದ? ಹೌದು.
ಈ ಹಿಟ್ನಳ್ಳಿ ಬರಾಗ ಯಾವ್ದದ ಹಿಂದ ಹಿಟ್ನಳ್ಳಿ ಮುಗ್ಯಾನ ಯಾವ್ದದ ಯಾವ್ದೈತಿ? ಇದು ಒಂದು ಘಾಟ ತಿಳಿ, ಇದು ಒಂದು ಇದು ತಿಳಿ ಊರ. ಹೌದು. ಹೆಂಗ ಕಾಶಿಗೆ ಹೋದ್ರೆ 41 ಘಾಟ್ಗಳದಾವ್ ಅದಾವಲ್ರಿಪ್ಪ. ಆ ಫಸ್ಟ್ನೇ 10 ಘಾಟ್ ಯಾವುದು, ಹಿಂದ ಮುಗ್ಯಾನ 10 ಘಾಟ್ ಯಾವುದು ಅನ್ನೋದು ಇದು ಒಂದು ಪ್ರಶ್ನೆ ಅದ. ಜನರಲ್ ಒಳಗ ಅವ್ರ ಎಷ್ಟು ಭಗವಂತ ಬುದ್ಧಿ ಕೊಟ್ಟಾನ ಅಟ್ ಹೇಳ್ತಾರಿಪ್ಪ. ಅಟ್ ಹೇಳ್ತಾರ. ಬಹಳಷ್ಟು ಮಾತಾಡ್ಲಾರಿ. ಒಂದು ಸತ್ಯ ಸುಂದರ ಚಾಲ ಹಾಡಿ ನಮ್ಮ ಸರದೊಡ್ಡಿ ಸಂಘಕ್ಕ ಹೌದು ಪಾಳೆ ಹೋಗ್ತೈತೆ. ಎಲ್ಲಾ ತಾಯಿ ತಂದೆ ಶಾಂತತೆ ಕೂತ್ ಆಲಿಸ್ಲಿಕ್ಕೆ ನಮ್ರ ವಿನಂತಿ. ಹೌದು.